ಥ್ರೆಡ್ಡು ಈ ಸೈಡ್ ಇರಬೇಕು. ಈ ರೀತಿಯಾಗಿ ಮಾಡಿಕೊಂಡು ಕ್ರೋಶನ ತಗೊಂಡು ಈ ರೀತಿ ಥ್ರೆಡ್ನ ತೆಗಿಬೇಕು. ಇಲ್ಲಿಂದ 2 ಚೈನ್ನ ತಗೋಬೇಕು. ಈ ರೀತಿ ಒಂದು ಥ್ರೆಡ್ನ ತಗೋಬೇಕು, ಒಂದು ರೌಂಡ್ ಥ್ರೆಡ್ನ ತಗೋಬೇಕು. ಈ ಹೋಲ್ ಒಳಗೆ ಹಾಕಿ ಈ ರೀತಿ ನೋಡಿ, ಎರಡಕ್ಕೊಂದು ಕ್ರೋಶ, ಎರಡಕ್ಕೊಂದು ಕ್ರೋಶ. ಈಗ ಒಂದು ಕಂಬ ಆಯಿತು. ನೆಕ್ಸ್ಟ್ ಥ್ರೆಡ್ನ ತಗೊಂಡು ಹೋಲೊಳಗೆ ಹಾಕಿ ಥ್ರೆಡ್ನ ತೆಗಿಬೇಕು. ಮತ್ತು ಎರಡಕ್ಕೊಂದು ಕ್ರೋಶ, ಎರಡಕ್ಕೊಂದು ಕ್ರೋಶ. ಥ್ರೆಡ್ನ ತಗೊಂಡು ಹಾಕಿ ಎರಡಕ್ಕೊಂದು ಕ್ರೋಶ, ಎರಡಕ್ಕೊಂದು ಕ್ರೋಶ. ಇದೇ ರೀತಿ 24 ಕಂಬಗಳನ್ನು ಮಾಡ್ಕೋಬೇಕು. ಎರಡಕ್ಕೊಂದು, ಎರಡಕ್ಕೊಂದು ಕ್ರೋಶ. 24ನೇ ಕಂಬ ಥ್ರೆಡ್ನ ತಗೊಂಡು ಎರಡಕ್ಕೊಂದು ಕ್ರೋಶ, ಎರಡಕ್ಕೊಂದು ಕ್ರೋಶ. ಇವಾಗ ಈ ಥ್ರೆಡ್ ಇದೆಯಲ್ಲ, ಇದರಿಂದ ಹೋಲ್ನ ಮುಚ್ಚಬೇಕು. ಹೀಗೆ ಹೇಳಿದ್ರೆ ಹೋಲ್ ಸಣ್ಣದಾಗುತ್ತೆ ನೋಡಿ, ಈ ರೀತಿ. ಇವಾಗ ಲಾಕ್ ಮಾಡ್ಕೊಳ್ಳುವ. ಫಸ್ಟ್ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ ಚೈನಿಗೆ ಥ್ರೆಡ್ನ ಹಾಕ್ಕೊಂಡು ಒಂದು ಕ್ರೋಶ ಹಾಕಿ ಈ ರೀತಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟ್ ರೌಂಡ್ ಆಗಿದೆ, 24 ಕಂಬಗಳಾಗಿದೆ. ಇವಾಗ ನೆಕ್ಸ್ಟ್ ಥ್ರೆಡ್ನ ತಗೊಳ್ಳಿಕ್ಕಿಲ್ಲ, ಡೈರೆಕ್ಟ್ ಈ ಕಂಬಗಳನ್ನು ತಗೊಂಡಿದ್ದೀವಲ್ಲ ಅದರ ಮೇಲ್ಗಡೆ ಚೈನ್ ಕಾಣಿಸ್ತಿದೆಯಾ, ಈ ಚೈನ್ ಒಳಗಡೆ ಕ್ರೋಶನ ತಗೊಂಡು ಥ್ರೆಡ್ನ ತೆಗೆದು 2 ಥ್ರೆಡ್ ಬರ್ತದೆ, ಅಲ್ಲಿಗೆ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಚೈನಿಗೆ ಕ್ರೋಶನ ತಗೊಂಡು ಥ್ರೆಡ್ನ ಹೊರಗೆ ತೆಗೆದು ಸಿಂಗಲ್ ಕ್ರೋಶ. ಚೈನಿಗೆ ಥ್ರೆಡ್ನ ತೆಗೆದು ಸಿಂಗಲ್ ಕ್ರೋಶ. ಪ್ರತಿಯೊಂದು ಚೈನ್ ಒಳಗೂ ಹಾಕ್ತಾ ಹೋಗಬೇಕು. ಕ್ರೋಶನ ತೆಗೆದು ಸಿಂಗಲ್ ಕ್ರೋಶ. ಚೈನ್ ಒಳಗೆ ಕ್ರೋಶನ ಹಾಕಿ ಥ್ರೆಡ್ನ ತೆಗೆದು ಸಿಂಗಲ್ ಕ್ರೋಶ. ಚೈನ್ ಒಳಗಿಂದ ಥ್ರೆಡ್ನ ತೆಗೆದು ಸಿಂಗಲ್ ಕ್ರೋಶ. ಇದೇ ರೀತಿ 24 ಚೈನಿಗೆ ಸಿಂಗಲ್ ಕ್ರೋಶ ಹಾಕ್ತಾ ಹೋಗಬೇಕು.
ಇವಾಗ ಒಂದು ಲೈನ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಲೈನ್ ಚೈನಿಗೆ ಲಾಕ್ ಮಾಡಿಕೊಳ್ಳುವ. ಎಡಕ್ಕೆ ಒಂದು ಕ್ರೋಶ. ಇವಾಗ ನೆಕ್ಸ್ಟ್ ಲೈನ್ ಕೂಡ ಸೇಮ್. ಚೈನ್ ಒಳಗೆ ಕ್ರೋಶನ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು, ಚೈನ್ ಒಳಗೆ ಕ್ರೋಶನ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು, ಚೈನ್ ಒಳಗೆ ಕ್ರೋಶನ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನ್. ಫುಲ್ ರೌಂಡ್ ಸೇಮ್. ಚೈನ್ ಹಾಕಿ ಥ್ರೆಡ್ನ ತೆಗೆದು ಲಾಕ್. ಇದೇ ರೀತಿ 6 ರೌಂಡ್ಸ್ಗಳನ್ನು ಮಾಡ್ಕೋಬೇಕು. ಈಗ ಆಲ್ರೆಡಿ ಒಂದಾಗಿದೆ, ಈಗ ಸೆಕೆಂಡ್ ರೌಂಡಲ್ಲಿದ್ದೇವೆ. ಇದೇ ರೀತಿ 6 ರೌಂಡ್ಸ್ಗಳನ್ನು ಮಾಡ್ಕೋಬೇಕು. ಇವಾಗ 6 ರೌಂಡ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ನೆಕ್ಸ್ಟ್ ಕ್ರೋಶನ ತಗೊಂಡು ಈ ಚೈನ್ ಒಳಗೆ ಹಾಕಿ ಎರಡಕ್ಕೆ ಒಂದು ಕ್ರೋಶ. ಮತ್ತು ಕ್ರೋಶನ ತಗೊಂಡು ಅದೇ ಹೋಲೊಳಗೆ ಹಾಕಿ ಎರಡಕ್ಕೆ ಒಂದು ಕ್ರೋಶ. ನೆಕ್ಸ್ಟ್ ಚೈನ್ನ ಹೋಲೊಳಗೆ ಹಾಕಿ ಕ್ರೋಶನ ತೆಗೆದು ಒಂದು ಚೈನಿಗೆ ಲಾಕ್. ಮತ್ತು ಅದೇ ಹೋಲೊಳಗೆ ಕ್ರೋಶನ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಕ್ರೋಶ. ನೆಕ್ಸ್ಟ್ ಚೈನ್ ಒಳಗೆ ಹಾಕಿ ತೆಗೆದು ಎರಡಕ್ಕೊಂದು ಕ್ರೋಶ. ಅದೇ ಚೈನ್ ಒಳಗೆ ಹಾಕಿ ಕ್ರೋಶನ ತೆಗೆದು ಎರಡಕ್ಕೊಂದು ಚೈನ್. ಇದೇ ರೀತಿ ಫುಲ್ 24 ಚೈನ್ ಒಳಗೆ ಹಾಕಬೇಕು. ಸೇಮ್ ಚೈನ್ ಒಳಗೆ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು, ಅದೇ ಚೈನ್ ಒಳಗೆ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು, ಮತ್ತು ವಾಪಸ್ ತೆಗೆದು ಚೈನ್ ಒಳಗೆ ಹಾಕಿ ಎರಡಕ್ಕೊಂದು ಚೈನು, ಅದೇ ಚೈನ್ ಒಳಗೆ ಥ್ರೆಡ್ನ ಹಾಕಿ ಎರಡಕ್ಕೊಂದು ಚೈನ್. ಇವಾಗ ಫಸ್ಟಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ರೀತಿ ಬಂದಿದೆ. ನೆಕ್ಸ್ಟ್ 2 ಚೈನ್ನ ತಗೊಂಡು ಒಂದು ಚೈನ್ ಬಿಟ್ಟು ಮತ್ತೊಂದು ಚೈನ್ ಮಿಡ್ಲಿಗೆ ಥ್ರೆಡ್ನ ತಗೊಂಡು ಕ್ರೋಶನ ಹಾಕ್ಕೊಂಡು ತೆಗೆದು ಎರಡಕ್ಕೊಂದು ಚೈನು, ಎರಡಕ್ಕೊಂದು ಚೈನು. ಥ್ರೆಡ್ನ ತಗೊಂಡು ಅದೇ ಹೋಲ್ ಒಳಗಡೆ ಮತ್ತೆ ಕ್ರೋಶನ ತೆಗೆದು ಎರಡಕ್ಕೊಂದು ಚೈನು, ಎರಡಕ್ಕೊಂದು ಚೈನು. ಮತ್ತು ಥ್ರೆಡ್ನ ತಗೊಂಡು ಅದೇ ಹೋಲ್ ಒಳಗಡೆ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು, ಎರಡಕ್ಕೊಂದು ಚೈನು.
ಥ್ರೆಡ್ನ ತಗೊಂಡು ಅದೇ ಹೋಲ್ ಒಳಗಡೆ ಥ್ರೆಡ್ನ ಹಾಕಿ ಥ್ರೆಡ್ನ ತೆಗೆದು ಎರಡಕ್ಕೊಂದು ಚೈನು ಎರಡಕ್ಕೊಂದು ಚೈನು ಮತ್ತು ಥ್ರೆಡ್ನ ತಗೊಂಡು ಅದೇ ಹೋಲ್ ಒಳಗಡೆ ಥ್ರೆಡ್ನ ಹಾಕಿ ಎರಡಕ್ಕೊಂದು ಚೈನು ಎರಡಕ್ಕೊಂದು ಚೈನು ಮತ್ತು ಇದನ್ನು ಲಾಕ್ ಮಾಡ್ಕೋಬೇಕು. ಈ 1 2 3 ಎರಡು ಚೈನ್ನ ಬಿಟ್ಟು 1 2 ಮೂರನೇ ಚೈನಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ತೆಗೆದು ಎರಡಕ್ಕೊಂದು ಚೈನ್. ಇವಾಗ ಎರಡು ಚೈನ್ ತಗೊಂಡು 2 ಥ್ರೆಡ್ನ ತಗೊಂಡು ಒಂದು ಚೈನ್ ಬಿಟ್ಟು ಮತ್ತೊಂದು ಚೈನ್ ಒಳಗಡೆ ಕ್ರೋಶನ ಹಾಕಿ ಎರಡಕ್ಕೊಂದು ಚೈನು ಎರಡಕ್ಕೊಂದು ಚೈನು ಎರಡಕ್ಕೊಂದು ಚೈನು ಎರಡಕ್ಕೊಂದು ಚೈನು ತಗೊಂಡು 3 ಕಂಬಗಳಾಯಿತು. ಅದೇ ಚೈನ್ ಒಳಗೆ ಮತ್ತೆ ಎರಡಕ್ಕೊಂದು ಎರಡಕ್ಕೊಂದು ಅದೇ ಚೈನ್ ಒಳಗಡೆ ಮತ್ತೆ ಎರಡಕ್ಕೊಂದು ಎರಡಕ್ಕೊಂದು. ಇವಾಗ 1 2 ಚೈನ್ನ ಬಿಟ್ಟು ಮೂರನೇ ಚೈನಿಗೆ 1 2 ಮೂರನೇ ಚೈನಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಮೂರನೇ ಚೈನಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಎರಡಕ್ಕೆ ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ಳುವ. 4 ಆಗಿದೆ. 5 ಥ್ರೆಡ್ನ ತಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಚೈನ್. ಇವಾಗ 1 2 3 4 5 ಲಾಕ್ ಮಾಡ್ಕೋಬೇಕು. 1 2 3 1 2 3 ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಎರಡಕ್ಕೊಂದು ಸಿಂಗಲ್ ಲಾಕ್ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಈ ಗ್ಯಾಪ್ ಒಳಗೆ ಥ್ರೆಡ್ನ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಫಿನಿಶಿಂಗ್ನ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಥ್ರೆಡ್ನ ಇವಾಗ ಇನ್ನೊಂದು ಥ್ರೆಡ್ನಿಂದ ಫುಲ್ ಈ ಲೈನಿಗೆ ಚೈನ್ನ ಹಾಕ್ಕೊಳ್ಳುವ. ಈ ಚೈನ್ ಕಾರ್ನರಿಗೆ ಥ್ರೆಡ್ನ ತೆಗೆದು ನೆಕ್ಸ್ಟಿಗೆ ಒಂದೊಂದು ಚೈನ್ ಹಾಕ್ತಾ ಬರಬೇಕು.
ಚೈನ್ ಕಾರ್ನರಲ್ಲಿ ಥ್ರೆಡ್ನ ತೆಗೆದು ಕೆಳಗಡೆಯಿಂದ ಚೈನ್ನ ಹಾಕ್ತಾ ಹೋಗಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಬೋರ್ ಕಾಣಿಸ್ತಿತ್ತು, ಅದಕ್ಕೆ ಈ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಅದು ಉಲ್ಲನಲ್ಲಿ ಹೋಲು ಇರೋದ್ರಿಂದ ಲಾಕ್ ಗಂಟನ್ನ ಹಾಕ್ಕೊಂಡು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೀಗೇ ಹಾಕ್ಕೊಳ್ಳೋದು ಬನ್ನಿ. ಇಲ್ಲಿ ಎಕ್ಸ್ಟ್ರಾ ಸಿಗಲ್ಲ, ಎಲ್ಲ ಕಟ್ ಮಾಡ್ಕೊಳ್ಳುವ. ಬೇಕಿದ್ದರೆ ಮಿಡ್ಲಿಗೂ ಕೀ ಪಂಚ್ ಹಾಕ್ಕೊಳ್ಬೋದು, ಸೈಡಿಗೂ ಹಾಕ್ಕೊಳ್ಬೋದು. ಮಿಡ್ಲಿಗೆ ಹಾಕ್ಕೊಳ್ಳೋದಾದರೆ ಇದು ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ಹಾಕ್ಕೊಳ್ಬೇಕು. ನಾನಿವಾಗ ಸೈಡಿಗೆ ಹಾಕ್ಕೊಳ್ತಾ ಇದ್ದೇನೆ.
ಈ ಕ್ಯಾಪ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿಕೊಳ್ಳಿ.